ಉಚಿತ ಬಸ್ ಪಾಸ್ ಯೋಜನೆ ಜಾರಿಯಲ್ಲಿದ್ದರೂ ಬಸ್ಗಳ ಕೊರತೆ ಇದ್ದರೆ ಈ ಯೋಜನೆಯ ಫಲಿತಾಂಶ ಏನು ಎಂದು ನಾನು ಕೇಳುತ್ತಿಲ್ಲ, ಸರ್ಕಾರಕ್ಕೆ ಜನ ಕೇಳುತ್ತಿದ್ದಾರೆ. ಇಂದ ಜನರ ಪರವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ದೊಡ್ಡ ನಮಸ್ಕಾರಗಳು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಕರ್ನಾಟಕದಲ್ಲಿ ಅಧಿಕಾರ ಬದಲಾವಣೆ ಎಂದರೆ ಕೇವಲ ಹುದ್ದೆಯ ಬದಲಾವಣೆ ಅಲ್ಲ, ಅದು ಸಂಪೂರ್ಣ ವ್ಯವಸ್ಥೆಯ ಶಿಫ್ಟ್ ಎಂದರ್ಥ. ಸಿದ್ದರಾಮಯ್ಯನವರ ಆಡಳಿತದ ನಂತರ ಡಿ.ಕೆ. ಶಿವಕುಮಾರ್ ಅವರು ಹೊಸ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ 6 ಯೋಜನೆಗಳನ್ನು ಘೋಷಿಸಿದ್ದಾರೆ. ಯೋಜನೆಯಲ್ಲ, ಬಂಪರ್ ಯೋಜನೆಗಳು ಎಂದೇ ಹೇಳಬಹುದು. ಏಕೆಂದರೆ ಇವು ಕರ್ನಾಟಕದ ಜನತೆಗೆ ಸಂಪೂರ್ಣವಾಗಿ ಸಹಕಾರಿಯಾಗಲಿವೆ ಹಾಗೂ ಕರ್ನಾಟಕದ ಜನತೆಗೆ ಇದು ಒಂದು ಒಳ್ಳೆಯ ಸುದ್ದಿ ಎಂದೇ ಹೇಳಬಹುದು. ನಾವು ಈ ವಿಡಿಯೋದಲ್ಲಿ ಆ ಯೋಜನೆಗಳನ್ನು ಒಂದೊಂದಾಗಿ ಸಂಪೂರ್ಣ ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಮೊದಲು ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಘೋಷಿಸಿದ 6 ಯೋಜನೆಗಳಲ್ಲಿ ಮೊದಲನೇ ಯೋಜನೆ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣೆ. ಈಗಾಗಲೇ ರಾಜ್ಯದಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಯೋಜನೆ ಜಾರಿಯಲ್ಲಿದೆ. ಅದು ಶಕ್ತಿ ಯೋಜನೆ ಎಂದು ಜನಪ್ರಿಯವಾಗಿದೆ. ಆದರೆ ಈಗ ಹೊಸ ವಿಷಯ ಏನು ಗೊತ್ತಾ? ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣೆ ಅಂದರೆ ಶಾಲಾ ವಿದ್ಯಾರ್ಥಿಗಳು ಹಾಗೂ ಕಾಲೇಜ್ ಸ್ಟೂಡೆಂಟ್ಸ್ ಅಂದರೆ 1ನೇ ತರಗತಿ ಹಿಡಿದ PhD ವರೆಗಿನ ಎಲ್ಲ ವಿದ್ಯಾರ್ಥಿಗಳಿಗೂ ಉಚಿತ ಬಸ್ ಪ್ರಯಾಣ ಇನ್ನು ಮುಂದೆ ರಾಜ್ಯದಲ್ಲಿ ಜಾರಿಯಾಗಲಿದೆ. ಇದಕ್ಕೆ ನೀವು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹೆಣ್ಣು ಮಕ್ಕಳು ತೋರಿಸಿದ ಹಾಗೆ ಆಧಾರ್ ಕಾರ್ಡ್ ತೋರಿಸಿದರೆ ಸಾಲದು. ಅದಕ್ಕಾಗಿ ನೀವು ಕಾಲೇಜು ಹಾಗೂ ಶಾಲೆಯಲ್ಲಿ ಬೋನೋಫೈಡ್ ಸರ್ಟಿಫಿಕೇಟ್ ತೆಗೆದುಕೊಂಡು ನಿಮ್ಮ ಹತ್ತಿರದ ನೆಟ್ ಸೆಂಟರ್ ಹಾಗೂ ಗ್ರಾಮ 1 ಕರ್ನಾಟಕ 1ಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ನಂತರ ಕಾಲೇಜಿನಿಂದ ಬಸ್ ಪಾಸ್, ನೀವು ಹಳೆಯದ ಹಾಗೆ ಒಂದು ಬಸ್ ಪಾಸ್ ಕೊಡುತ್ತಾರೆ. ಇದು ಕೇಳಲು ತುಂಬ ಒಳ್ಳೆಯ ಯೋಜನೆ, ಏಕೆಂದರೆ ವಿದ್ಯಾರ್ಥಿಗಳ ಬಸ್ಸಿನ ಖರ್ಚನ್ನು ಕಡಿಮೆ ಮಾಡುತ್ತದೆ ಮತ್ತು ವಿದ್ಯಾರ್ಥಿಗಳ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಹಾಗೂ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ತುಂಬ ಸಹಕಾರಿಯಾಗಲಿದೆ. ಆದರೆ ಇಲ್ಲಿ ಒಂದು ಕಹಿ ಸತ್ಯ ಅಡಗಿದೆ. ಅದು ಏನೆಂದರೆ ಬಸ್ಗಳ ಕೊರತೆ ಹಾಗೂ ಓವರ್ಲೋಡ್ ಸಮಸ್ಯೆ. ಅಂದರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಜನರನ್ನು ಬಸ್ನಲ್ಲಿ ತುಂಬಿಸಿಕೊಂಡು ಹೋಗುವುದು. ಅಂದರೆ 60 ಜನ 70 ಜನ ಸೀಟ್ ಇದ್ದ ಬಸ್ನಲ್ಲಿ 150 ಜನ 160 ಜನರನ್ನು ತುಂಬಿಸಿಕೊಂಡು ಹೋಗುವುದು. ಇದಕ್ಕೆ ಮುಖ್ಯ ಕಾರಣ ಬಸ್ಗಳ ಕೊರತೆ. ಅಂದರೆ ರಾಜ್ಯದಲ್ಲಿ ಬಸ್ಗಳು ತುಂಬ ಕಡಿಮೆ ಇದ್ದಾವೆ. ಇದು ಮೊದಲು ಇದ್ದಿದ್ದಿಲ್ಲ. ಯಾವಾಗ ಶಕ್ತಿ ಯೋಜನೆ ಅಂದರೆ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಯೋಜನೆ ಮಾಡಿದರೋ ಆವಾಗಿನಿಂದ ಬಸ್ಗಳಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚಾಗಿ ಬಸ್ನಲ್ಲಿ ಜಾಗವೇ ಇಲ್ಲದಂತಾಗಿದೆ. ಹಾಗೂ ಹಳ್ಳಿಗಾಡಿನ ಪ್ರದೇಶದಲ್ಲಿ ಅಂದರೆ ಹಳ್ಳಿಗಳಲ್ಲಿ ಬಸ್ಗಳ ಸೇವೆ ತುಂಬ ಕಡಿಮೆ ಇದೆ. ಇದನ್ನು ಸರ್ಕಾರ ಗಮನಿಸಿಕೊಂಡು ಇನ್ನೂ ಹೆಚ್ಚು ಬಸ್ಗಳನ್ನು ತರಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ. ಏಕೆಂದರೆ ಉಚಿತ ಬಸ್ ಪಾಸ್ ಯೋಜನೆ ಜಾರಿಯಲ್ಲಿದ್ದರೂ ಬಸ್ಗಳ ಕೊರತೆ ಇದ್ದರೆ ಈ ಯೋಜನೆಯ ಫಲಿತಾಂಶ ಏನು ಎಂದು ನಾನು ಕೇಳುತ್ತಿಲ್ಲ, ಸರ್ಕಾರಕ್ಕೆ ಜನ ಕೇಳುತ್ತಿದ್ದಾರೆ. ಇದೀಗ ಮತ್ತೊಂದು ದೊಡ್ಡ ಘೋಷಣೆ ಎಂದರೆ ಅದು ಉದ್ಯೋಗ ವಿನಿಮಯ ಕೇಂದ್ರ ಹಾಗೂ ಕೌಶಲ್ಯ ತರಬೇತಿ ಕೇಂದ್ರ ಮತ್ತು 56,000 ಉದ್ಯೋಗಗಳನ್ನು ಶೀಘ್ರದಲ್ಲೇ ನೋಟಿಫಿಕೇಶನ್ ಮಾಡಲಾಗುವುದು ಎಂದು. ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿದ್ದ ಸಾವಿರಾರು ಯುವಕರು 2 ತಿಂಗಳ ಹಿಂದೆ ಧಾರವಾಡದಲ್ಲಿ ಪ್ರತಿಭಟನೆಗಳು, ಹೋರಾಟಗಳು ಹಾಗೂ ಆಕ್ರೋಶವನ್ನು ಹೊರಹಾಕಿದರು. ಆಗ ಮಾತನಾಡದ ಡಿ.ಕೆ. ಸಾಹೇಬರು ಮೊನ್ನೆ ಪ್ರಮಾಣ ವಚನ ಸ್ವೀಕರಿಸಿದ ನಂತರ 56,000 ಉದ್ಯೋಗಗಳನ್ನು ಶೀಘ್ರದಲ್ಲೇ ನೋಟಿಫಿಕೇಶನ್, ಇದಕ್ಕೆ ಸಂಬಂಧಿಸಿದಂತೆ ಶೀಘ್ರದಲ್ಲೇ ನೋಟಿಫಿಕೇಶನ್ ಹೊರಡಿಸಲಾಗುವುದು ಎಂದು
ಪ್ರಮಾಣ ವಚನ ಸ್ವೀಕರಿಸಿದ ನಂತರ, ಅಂದರೆ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೂ ಮತ್ತೊಂದು ದೊಡ್ಡ ವ್ಯವಸ್ಥೆಯ ಬಗ್ಗೆ ಮಾತನಾಡಿದ್ದಾರೆ. ಅದುವೇ ಉದ್ಯೋಗ ವಿನಿಮಯ ಕೇಂದ್ರ ಹಾಗೂ ಕೌಶಲ್ಯ ತರಬೇತಿ ಕೇಂದ್ರ, ಅಂದರೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್. ಅಂದರೆ ಈ ಯೋಜನೆಯಲ್ಲಿ ಯುವಕರಿಗೆ ಸರ್ಕಾರದಿಂದ ಸ್ಥಾಪಿತವಾದ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ತರಬೇತಿ ಕೊಡುತ್ತಾರೆ ಹಾಗೂ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಡುತ್ತಾರೆ. ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಅಂದ್ರೆ ಏನಂದ್ರೆ, ಈಗ ನಂದೊಂದು ಕಂಪನಿ ಇದೆ, ಆ ಕಂಪನಿಗೆ ಸಂಬಂಧಿಸಿದಂತಹ ಸ್ಕಿಲ್ಗಳನ್ನು ಈ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ತರಬೇತಿ ಕೊಡುತ್ತಾರೆ. ಅಂದ್ರೆ ತರಬೇತಿ ಕೊಟ್ಟು ನನಗೆ ಉದ್ಯೋಗಿಗಳನ್ನು ಬೇಕಾದರೆ, ನನ್ನ ಕಂಪನಿಗೆ ಉದ್ಯೋಗಿಗಳು ಬೇಕಾದರೆ ನಾನು ಈ ಉದ್ಯೋಗ ವಿನಿಮಯ ಕೇಂದ್ರಕ್ಕೆ ಭೇಟಿ ಕೊಟ್ಟು ಆ ಸ್ಕಿಲ್ಗೆ ಸಂಬಂಧಿಸಿದಂತಹ ತರಬೇತಿ ಪಡೆದ ಉದ್ಯೋಗಿಗಳನ್ನು ನನ್ನ ಕಂಪನಿಗೆ ಸೇರಿಸಿಕೊಳ್ಳುವುದು. ಇದು ಒಂದು ಬಹುತ್ ಅಚ್ಚ ಯೋಜನೆ ಎಂದೇ ಹೇಳಬಹುದು. ಏಕೆಂದರೆ ಇದರಲ್ಲಿ ಪರ ರಾಜ್ಯದ ಉದ್ಯೋಗಿಗಳು ಇರುವುದಿಲ್ಲ, ಓನ್ಲಿ ಕನ್ನಡ ಉದ್ಯೋಗಿಗಳು ಇರುತ್ತಾರೆ. ಈ ಯೋಜನೆ ಕೇಳಲು ತುಂಬ ಆಕರ್ಷಕವಾಗಿದೆ. ಆದರೆ ಜನರ ಅನುಭವ ಏನು ಗೊತ್ತಾ? ಸರ್ಕಾರ ಇರುವುದು ಇನ್ನು 2 ವರ್ಷ. ಈ ಯೋಜನೆಯನ್ನು ಬೇಗ ಅನುಷ್ಠಾನಕ್ಕೆ ತರಬೇಕೆಂದು ನಾನು ಕೇಳುತ್ತಿಲ್ಲ, ಜನರು ಕೇಳುತ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ 3ನೇ ಘೋಷಣೆ ಏನೆಂದರೆ, ಅದು ಕರ್ನಾಟಕದ ಜನತೆಯ ಸುರಕ್ಷತೆ ಹಾಗೂ ರಕ್ಷಣೆಗೆ ಸಂಬಂಧಿಸಿದ್ದಾಗಿದೆ. ಏಕೆಂದರೆ ಕರ್ನಾಟಕ ಸಚಿವಾಲಯ ಸ್ಥಾಪನೆ, ಇದು ಭಾರತ ದೇಶದಲ್ಲೇ ಮೊದಲ ಬಾರಿಗೆ ಭಾರತದಲ್ಲಿಯೇ ಒಂದು ರಾಜ್ಯ ಮೊದಲ ಬಾರಿಗೆ ಕರ್ನಾಟಕ ಸಚಿವಾಲಯ ಸ್ಥಾಪನೆ. ಇದರಿಂದ ಕರ್ನಾಟಕದ ಜನತೆಗೆ ಹೇಗೆ ಸಂರಕ್ಷಣೆ ಹಾಗೂ ಸುರಕ್ಷತೆ ಎಂದರೆ, ಕರ್ನಾಟಕದ ಜನ ಜಗತ್ತಿನ ಯಾವುದೇ ದೇಶದೊಳಗೆ ತೊಂದರೆಗೀಡಾದರೆ ಫೋನ್ ಹಾಗೂ ಇಮೇಲ್ ಮುಖಾಂತರ ಕರ್ನಾಟಕ ಸಚಿವಾಲಯವನ್ನು ಸಂಪರ್ಕಿಸಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಹೇಗೆಂದರೆ, ಯುದ್ಧದ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಂಡರೆ ಹಾಗೂ ಹೊರ ರಾಜ್ಯದಲ್ಲಿ ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ಸಿಕ್ಕಿ ಹಾಕಿಕೊಂಡರೆ ನೇರವಾಗಿ ಕರ್ನಾಟಕ ಸಚಿವಾಲಯವನ್ನು ಫೋನ್ ಹಾಗೂ ಇಮೇಲ್ ಮುಖಾಂತರ ನೀವು ಸಂಪರ್ಕಿಸಿಕೊಳ್ಳಬಹುದು. ಇದಕ್ಕೆ ಸೂಕ್ತ ವ್ಯಕ್ತಿ ಎಂದರೆ ಸಂತೋಷ್ ಲಾಡ್. ಇವರಿಗೆ ಇದರಲ್ಲಿ ತುಂಬ ಅನುಭವವಿದೆ. ಏಕೆಂದರೆ ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರವಾಹದಲ್ಲಿ ಸಿಕ್ಕಿ ಹಾಕಿಕೊಂಡ ಕರ್ನಾಟಕದ ಜನತೆಗೆ ಇಲ್ಲಿಯೇ ಫೋನ್ ಮುಖಾಂತರ ಇವರು ಸಂಪರ್ಕಿಸಲಿಲ್ಲ, ನೇರವಾಗಿ ಅದೇ ಸ್ಥಳಕ್ಕೆ, ಅಂದರೆ ಉತ್ತರಾಖಂಡದಲ್ಲಿ ಪ್ರವಾಹವಾದ ಸಂದರ್ಭದಲ್ಲಿ ನೇರವಾಗಿ ಅಲ್ಲಿಯೇ ಹೋಗಿ ಜನರ ಸಮಸ್ಯೆಗಳನ್ನು ಬಗೆಹರಿಸಿದ್ದರು. ಡಿ.ಕೆ. ಶಿವಕುಮಾರ್ ಅವರ ಅತ್ಯುತ್ತಮ ಕೆಲಸ ಎಂದೇ ಹೇಳಬಹುದು. ಏಕೆಂದರೆ ಭಾರತ ದೇಶದಲ್ಲಿ ಯಾವುದೇ ರಾಜ್ಯ ಮಾಡದ ಕೆಲಸ ಡಿ.ಕೆ. ಶಿವಕುಮಾರ್ ಮಾಡಿದಂತಾಗುತ್ತದೆ. ಇದರಿಂದ ಜನರ ಪರವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ದೊಡ್ಡ ನಮಸ್ಕಾರಗಳು. ಮತ್ತೊಂದು ಪ್ರಮುಖ ಘೋಷಣೆ ಎಂದರೆ ಅದೇ ಎಲೆಕ್ಟ್ರಿಸಿಟಿ ಒನ್ ಟೈಮ್ ಸೆಟಲ್ಮೆಂಟ್. ಅಂದರೆ ತಿಳಿದುಕೊಳ್ಳೋಣ. ಎಂದರೆ ಮೊದಲು ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಳಬೇಕಾದರೆ ಸಂಪರ್ಕ ತುಂಬ ವಿಳಂಬವಾಗುತ್ತಿತ್ತು. ಏಕೆಂದರೆ OCಯನ್ನು ಪಡೆದುಕೊಳ್ಳಬೇಕಾಗಿತ್ತು, CCಯನ್ನು ಪಡೆದುಕೊಳ್ಳಬೇಕಾಗಿತ್ತು. ಆದರೆ ಈಗ ಅದು ಇಲ್ಲ. ಒನ್ ಟೈಮ್ ಸೆಟಲ್ಮೆಂಟ್ ಅಂದರೆ ಇದೇ 31ನೇ ತಾರೀಕಿನ ಒಳಗಿನ 2000 ಸ್ಕ್ವೇರ್ ಫೀಟ್ ಒಳಗಿನ ಕಟ್ಟಡಕ್ಕೆ OC ಇಲ್ಲದೆಯೇ ವಿದ್ಯುತ್ ಸಂಪರ್ಕ ನೀಡಲಾಗುತ್ತದೆ. ಇದು ಮಧ್ಯಮ ವರ್ಗದವರಿಗೆ ದೊಡ್ಡ ರಿಲೀಫ್ ಎಂದೇ ಹೇಳಬಹುದು. ಏಕೆಂದರೆ ಒಂದು ಕಟ್ಟಡ ಸ್ಥಾಪಿಸಿದ ನಂತರ ಅದಕ್ಕೆ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಳುವುದು ತುಂಬ ಕಷ್ಟಕರವಾಗಿತ್ತು. ಏಕೆಂದರೆ OC CC ಸಿಗಬೇಕಾದರೆ ತುಂಬ ಸಮಯ ತೆಗೆದುಕೊಳ್ಳುತ್ತಿತ್ತು. ಹೀಗಾಗಿ
ಇದು ಮಧ್ಯಮದವರಿಗೆ ಒಂದು ದೊಡ್ಡ ಬಂಪರ್ ಆಫರ್ ಎಂದೇ ಹೇಳಬಹುದು. ಅದು ಇದೇ ಮೇ 31ನೇ ತಾರೀಕಿನ ಒಳಗಿನ 2 ಸ್ಕ್ವೇರ್ ಫೀಟ್ ಒಳಗಿನ ಕಟ್ಟಡ ಅದಕ್ಕೆ ಮಾತ್ರ ಓಶಿ ಇಲ್ಲದೆ ವಿದ್ಯುತ್ ಸಂಪರ್ಕ ಕೊಡಲಾಗುತ್ತದೆ. ಇದು ವಾಣಿಜ್ಯ ಕಟ್ಟಡಗಳಿಗೆ ಸಂಬಂಧಿಸಿದಂತೆ. ಇದು ನಗರಗಳಿಗೆ, ಈ ಯೋಜನೆ ನಗರಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಇದು ಹಳ್ಳಿಗಳಿಗೂ ಕೂಡ ಸಂಬಂಧಿಸಿದ್ದಾಗಿದೆ. ಇದಕ್ಕೆ ಕರ್ನಾಟಕದ ಜನತೆಯಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಪ್ರತಿ ಸಂಘಕ್ಕೆ 10 ಲಕ್ಷ. ಡಿ.ಕೆ. ಶಿವಕುಮಾರ್ ಅವರು ಘೋಷಿಸಿದ ಯೋಜನೆಗಳಲ್ಲಿಯೇ ಇದು ದೊಡ್ಡ ಘೋಷಣೆ ಎಂದು ಹೇಳಬಹುದು. ಅದುವೇ ಯೂತ್ ಆರ್ಗನೈಜೇಷನ್ ಪ್ಲ್ಯಾನ್. ಅಂದರೆ ಪ್ರತಿ ಹಳ್ಳಿಯಲ್ಲಿ ಯುವಕರ ಸಂಘ ಸ್ಥಾಪನೆ ಮಾಡಲಾಗುತ್ತದೆ. ಆ ಸಂಘದಲ್ಲಿ ಪ್ರತಿ ಸಂಘದಲ್ಲಿ 150ರಿಂದ 200 ಯುವಕರು ಇರುತ್ತಾರೆ. ಹಾಗೂ ಈ ಸಂಘದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಸಾಮಾಜಿಕ ಜಾಗೃತಿ ಕಾರ್ಯಕ್ರಮಗಳು ನಡೆಯುತ್ತಿರುತ್ತವೆ. ಹಾಗೂ ಪ್ರತಿ ಹಳ್ಳಿಗಳಲ್ಲಿಯೂ ಈ ಯುವಕರ ಸಂಘ ಸ್ಥಾಪನೆ ಮಾಡಲಾಗುತ್ತದೆ. ಹಾಗೂ ಪ್ರತಿ ಸಂಘಕ್ಕೆ 10 ಲಕ್ಷ ರೂಪಾಯಿಗಳನ್ನು ಕೊಡಲಾಗುತ್ತದೆ. ನೆನಪಿರಲಿ ಯುವಕರೇ, ಇದು ನಿಮಗೆ. ಪ್ರತಿ ಸಂಘಕ್ಕೆ 10 ಲಕ್ಷ ರೂಪಾಯಿಗಳನ್ನು ನೀಡುತ್ತಾರೆ. ಈ 10 ಲಕ್ಷ ರೂಪಾಯಿ ಅಂದರೆ ಪ್ರತಿ ಸಂಘಕ್ಕೆ 10 ಲಕ್ಷ ರೂಪಾಯಿ ಕೊಡುವ ಯೋಜನೆ, ಅದುವೇ ಯೂತ್ ಆರ್ಗನೈಜೇಷನ್ ಪ್ಲ್ಯಾನ್. ಹೀಗೆ ಕರ್ನಾಟಕದಲ್ಲಿ 10,000 ಸಂಘಗಳನ್ನು ಸ್ಥಾಪಿಸುವ ಗುರಿಯನ್ನು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿನ ಕಾಂಗ್ರೆಸ್ ಸರ್ಕಾರ ಗುರಿ ಹೊಂದಿದೆ. ಎಷ್ಟೆಂದರೆ 10,000 ಸಂಘಗಳನ್ನು ಸ್ಥಾಪಿಸುವ ಯೋಜನೆಯ ಗುರಿ ಹೊಂದಿದೆ. 10,000 ಸಂಘಕ್ಕೆ 10 ಲಕ್ಷ ರೂಪಾಯಿ ಆದರೆ ಇದರ ಬಜೆಟ್ 20,000 ಕೋಟಿ ಸರ್ಕಾರ ಹಣ ಹೊಂದಿಸಬೇಕು. ಇದಕ್ಕೆ ಸರ್ಕಾರ ಹಣ ಎಲ್ಲಿಂದ ತರುತ್ತಾರೆ ಎಂದು ಈಗ ತಿಳಿದುಕೊಳ್ಳೋಣ. ಅದೇಗೆ ಒಬ್ಬೊಬ್ಬರ ಹತ್ರ ₹1 ಹೆಂಗಾರು ಕಿತ್ಕೊಂಡ್ಬಿಟ್ರು 120 ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ಘೋಷಣೆ ರೋಡ್ ಡೆವಲಪ್ಮೆಂಟ್ ಘೋಷಣೆ, ಅಂದರೆ ರಸ್ತೆ ಸುಧಾರೀಕರಣ. ಇದು 2,000 ಕೋಟಿ ಬಜೆಟ್ನಲ್ಲಿದೆ. ಹಾಳಾದ ರಸ್ತೆಗಳು, ರಸ್ತೆ ಗುಂಡಿಗಳು, ಚರಂಡಿಗಳು ಹಾಗೂ ಟ್ರಾಫಿಕ್ ಸಮಸ್ಯೆಯಿಂದ ದಿನಾಲು ಅಪಘಾತಗಳು ಏರಿಕೆಯಾಗುತ್ತಲೇ ಇವೆ. ಇದಕ್ಕೆ ಪರಿಹಾರವಾಗಿ 2,000 ಕೋಟಿಯ ರೋಡ್ ಡೆವಲಪ್ಮೆಂಟ್, ರಸ್ತೆ ಸುಧಾರಣೆ. ಇದು ಕೇವಲ ಬೆಂಗಳೂರು, ಮಂಗಳೂರಿನಂತಹ ದೊಡ್ಡ ನಗರಗಳಲ್ಲಿ ಇಲ್ಲ, ಇದು ವಿಜಯಪುರದಲ್ಲಿಯೂ ಕೂಡ ಈ ಯೋಜನೆ ಅನುಷ್ಠಾನಗೊಳ್ಳುತ್ತದೆ. ಅಂದರೆ ರಾಜ್ಯಾದ್ಯಂತ ಈ ಯೋಜನೆ ಜಾರಿಯಲ್ಲಿರುತ್ತದೆ. ಹಾಗೂ ಇದರ ನಂತರ ಆದರೆ ಜನರ ಅನುಭವ ಏನು ಹೇಳುತ್ತದೆ? ಘೋಷಣೆಗಳು ಆಗಿಬಿಡುತ್ತವೆ, ಬಜೆಟ್ ಕೂಡ ಬಿಡುಗಡೆಯಾಗಿ ಬಿಡುತ್ತವೆ. ಆದರೆ ಇನ್ನೂ 2 ವರ್ಷ ಇದೆ. ಬೇಗ ಇದನ್ನು ಅನುಷ್ಠಾನಗೊಳಿಸಿ ಎಂದು ನಾನು ಹೇಳುತ್ತಿಲ್ಲ, ಜನರು ಕೇಳುತ್ತಿದ್ದಾರೆ. ಮತ್ತೊಂದು ದೊಡ್ಡ ಘೋಷಣೆ ಏನೆಂದರೆ ಬಿ ಖಾತಾ ಟು ಎ ಖಾತಾ ಎಕ್ಸ್ಪ್ಯಾನ್ಷನ್. ಇದು ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಸಮಸ್ಯೆಯಾಗಿ ಉಳಿದುಕೊಂಡು ಬಂದಿದೆ. ಅದರಲ್ಲೂ ಬೆಂಗಳೂರಿನಂತಹ ದೊಡ್ಡ ನಗರಗಳಲ್ಲಿ ಇದು ಒಂದು ಪರಿಹಾರವಲ್ಲದ ಸಮಸ್ಯೆಯಾಗಿ ಉಳಿದುಕೊಂಡಿತ್ತು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಬಿ ಖಾತಾ ಟು ಎ ಖಾತಾವನ್ನು ಎಕ್ಸ್ಪ್ಯಾನ್ಷನ್ ಮಾಡುತ್ತಿದ್ದಾರೆ. ಇದರಿಂದ ಬಿ ಖಾತಾದಿಂದ ಸಮಸ್ಯೆ ಏನಾಗುತ್ತಿತ್ತು ಎಂದರೆ, ಮೊದಲಿದ್ದ ತೊಂದರೆಗಳು ಯಾವುವು ಎಂದರೆ ಆಸ್ತಿ ಮಾರಾಟಕ್ಕೆ ತುಂಬ ತೊಂದರೆಯಾಗುತ್ತಿತ್ತು. ಬ್ಯಾಂಕ್ಗಳಲ್ಲಿ ಲೋನ್ ತೆಗೆದುಕೊಳ್ಳಬೇಕಾದರೆ ತುಂಬ ಸಮಸ್ಯೆಯಾಗುತ್ತಿತ್ತು. ಹಾಗೂ ದಾಖಲೆಗಳಲ್ಲಿ ತುಂಬ ಗೊಂದಲ ಇರುತ್ತಿದ್ದವು. ಹೇಗೆಂದರೆ ಒಂದು ಆಸ್ತಿಯನ್ನು, ಒಂದು ಪ್ಲಾಟನ್ನು ಒಬ್ಬರಿಗೆ ಮಾರಿದ ನಂತರ
ಅದು ಸರಿಯಾದ ರೀತಿಯಲ್ಲಿ ಸಬ್ ರಿಜಿಸ್ಟರ್ನಲ್ಲಿ ದಾಖಲಾಗುತ್ತಿರಲಿಲ್ಲ. ಆದರೆ ಈ ಯೋಜನೆಯಿಂದ ಬಿ ಖಾತಾ ಟು ಎ ಖಾತಾ ಎಕ್ಸ್ಪ್ಯಾನ್ಷನ್ನಿಂದ ದಾಖಲೆಯ ವ್ಯವಸ್ಥೆಯ ಸರಳೀಕರಣವಾಗುತ್ತದೆ ಹಾಗೂ ಆಸ್ತಿ ಪಾರದರ್ಶಕತೆಯಿಂದ ಟೋಟಲ್ ಆಗಿ ಅಂದರೆ ಭೂಮಿ ವೆಬ್ಸೈಟ್ನಲ್ಲಿ ಕಾಣಸಿಗುವಂತೆ ಆಗುತ್ತದೆ ಹಾಗೂ ನಾಗರಿಕರಿಗೆ ಇದು ಸುಲಭವಾಗುತ್ತದೆ. ಇದರಿಂದ ಮಧ್ಯಮ ವರ್ಗಕ್ಕೆ ಬಹುದೊಡ್ಡಗಳಿಂದ ಕಾಡುತ್ತಿರುವ ಒಂದು ಸಮಸ್ಯೆ ಪರಿಹಾರವಾಗಬಹುದು ಎಂದು ಹೇಳಬಹುದು. ಆದರೆ ಇದರ ಬಗ್ಗೆ ಜನರ ಅಭಿಪ್ರಾಯ ಏನೆಂದರೆ ಇದು ಕಾಗದದಲ್ಲಿ ಸುಲಭ, ಕಚೇರಿಯಲ್ಲಿ ಎಷ್ಟು ಸುಲಭ ಎಂದು ನಾನು ಕೇಳುತ್ತಿಲ್ಲ, ಜನ ಕೇಳುತ್ತಿದ್ದಾರೆ. ಇವೆಲ್ಲ ಯೋಜನೆಗಳನ್ನು ಸಿದ್ದರಾಮಯ್ಯನವರ ಆಡಳಿತದಲ್ಲೇ ಜಾರಿಗೆ ತರಬಹುದಾಗಿತ್ತು. ಆದರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾದ ನಂತರ ಈ ಯೋಜನೆಗಳನ್ನು ಏಕೆ ಘೋಷಿಸಿದ್ದಾರೆ ಎಂದರೆ ಒಂದು ಉದಾಹರಣೆ ಮೂಲಕ ತಿಳಿದುಕೊಳ್ಳೋಣ ಬನ್ನಿ. ಒಂದು ಕರ್ಪೂರದ ಡಬ್ಬಿ ಇರುತ್ತದೆ. ಆ ಕರ್ಪೂರದ ಡಬ್ಬಿಯಲ್ಲಿರುವ ಎಲ್ಲ ಕರ್ಪೂರಗಳು ಆದ ನಂತರವೂ ಅದರ ವಾಸನೆ ಇನ್ನೂ ಇರುತ್ತದೆ. ಹಾಗೆಯೇ ಸಿದ್ದರಾಮಯ್ಯನವರ ಆಡಳಿತದ ಕ್ಯಾಸೆಟ್ ಇನ್ನೂ ಜನರ ತಲೆಯಲ್ಲಿ ಓಡುತ್ತಿತ್ತು. ಅದನ್ನು ತೆಗೆದುಹಾಕಿ ಕರ್ನಾಟಕದಲ್ಲಿ ಹೊಸ ಮುಖ್ಯಮಂತ್ರಿ ಬದಲಾವಣೆಯಾಗಿದ್ದಾರೆ ಎಂಬ ಕ್ಯಾಸೆಟ್ ಜನರ ತಲೆಯಲ್ಲಿ ಓಡಾಡಬೇಕೆಂಬ ಕಾರಣದಿಂದಲೇ ಈ ಯೋಜನೆಗಳನ್ನು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾದ ತಕ್ಷಣವೇ ಘೋಷಣೆ ಮಾಡಿದ್ದಾರೆ. ಅದು ದೊಡ್ಡದಾಗಿ ಘೋಷಣೆ ಮಾಡಿದ್ದಾರೆ. ಈಗ ಜನರ ತಲೆಯಲ್ಲಿ ಸಿದ್ದರಾಮಯ್ಯನವರ ಕ್ಯಾಸೆಟ್ ಬಂದಾಗಿ ಹೊಸ ಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಸೆಟ್ ಓಡುತ್ತಿರುತ್ತದೆ.